ಶಾಂತ ಶಾಂತ ಎಲ್ಲಿ ಹೋಗಿದ್ದೆ ಹಾಳಾದವಳೆ? ಕೈಗೆ ಅರಿಶಿನ ಹಚ್ಚಬೇಕಿತ್ತು. ಶಾಂತ ಶಾಂತ ನನ್ನ ಸೂರ್ಯಕಾಂತಿ ರೂಪರಾಶಿ ನೋಡಿ ಭಯಾನ. ಶಾಂತ ಹಚ್ಚೋ ಔಷಧದಿಂದ ನಿಮ್ಮ ಗಾಯ ವಾಸಿಯಾಗೋದಿಲ್ಲ ಅಂತ ತಿಳ್ಕೊಂಡೆ ನಾನೇ ಸ್ವತಃ ಔಷಧಿ ತಂದಿದ್ದೀನಿ. ಎಲ್ಲಿದ್ದೇನೆ ನಿಮ್ಮ ಕೈ ಮುಂದೆ ಮಾಡಿ. ಏನಮ್ಮ ರಂಜನಾ, ನಿಮ್ಮ ತಾಯಿಯವರು ತಯಾರಿಸಿಕೊಂಡು ಬಂದಿರುವ ಈ ವೈದ್ಯಕೀಯ ಶಕ್ತಿಯನ್ನು ನೀನು ಸ್ವಂತ ತಯಾರು ಮಾಡ್ತೀಯ? ಹೌದು ಧಣಿ, ನಮ್ಮ ತಾಯಿಯ ಸಂಪ್ರದಾಯ ಬಿಡಬಾರ್ದು ಅಂತ ನಮ್ಮ ಅಕ್ಕನಿಂದಲೂ ಅಲ್ಲದೆ ನಾನು ಕೂಡ ನಡ್ಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಿಮಗೋಸ್ಕರ ವಿಶೇಷವಾಗಿ ಈ ಔಷಧಿನ ತಯಾರಿಸ್ಕೊಂಡು ಬಂದಿದ್ದೇನೆ. ನಿಮ್ಮ ಗಾಯದ ಸುದ್ದಿ ತಕ್ಷಣ ನಾನು ಓಡೋಡಿ ಬಂದೆ. ಎಲ್ಲಿ ನಿಮ್ಮ ಕೈ ಮುಂದೆ ಮಾಡಿ. ನನ್ನ ಮಡದಿಯ ಹೊರತು ಮತ್ತೊಬ್ಬರ ಕೈ ಮುಟ್ಟದ ನಾನು ನನ್ನ ಕೈಯನ್ನು ನಿನ್ನ ಕೈಯಲ್ಲಿ ಹೇಗಮ್ಮ ಕೊಡಲಿ? ತಿಳಿದಾರಾದ ಈ ನಿಮ್ಮ ಮಾತಿಗೆ ನಾನೇನಂತ ಉತ್ತರ ಕೊಡ್ಲಿ? ಈ ಹಿಂದೆ ಆ ಕಾಮಕನ ಕೈಯಿಂದ ನನ್ನ ಪಾರು ಮಾಡಿದ ಕೈಗಳು ಇವೆ ಅಲ್ವಾ? ದಯವಿಟ್ಟು ಆ ಭಾವನೆಯನ್ನು ಹೊಡೆದು ಹಾಕಿ ಮೊದಲು ಕೈ ಚಾಚಿ. ರಂಜನಾ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿಯಮ್ಮ. ಇರ್ಲಿ ಅಂತಾನೆ ನಾನು ಈ ಔಷಧಿ ತಂದಿರೋದು. ನಾನು ಹಚ್ಚುವ ಈ ಔಷಧಿಯಿಂದ ನಿಮ್ಮ ಗಾಯ ವಾಸಿ ಆದ್ರೆ ನನ್ಗಷ್ಟೇ ಸಾಕು. ರಂಜನಾ, ಈ ನಿನ್ನ ಉಪಕಾರಕ್ಕೆ ನನ್ನಿಂದ ನಿನಗೇನು ಸಹಾಯ ಬೇಕೋ ಕೇಳು, ಅದನ್ನು ತಪ್ಪದೆ ಕೊಡ್ತೀನಿ. ನಿಜವಾಗ್ಲು ನನ್ನ ಆಸೆ ಪೂರೈಕೆ ಆಗುವಂತ ವಸ್ತು ನಿಜವಾಗ್ಲೂ ಕೊಡ್ತೀರಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂತ ಕೆಲಸ ನನ್ನ ಹುಟ್ಟಿನಿಂದಲೂ ಮಾಡಿಲ್ಲ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಂತ ವಸ್ತು ಬೇಕಾದ್ದನ್ನ ಕೇಳು, ಅದನ್ನು ನನ್ನ ತಾಯಿಯ ಸಾಕ್ಷಿಯಾಗಿ ಕೊಡುತ್ತೇನೆ. ಆಯ್ತು? ದುಡ್ಡು ಕೊಟ್ರೆ ಅದು ಕಳೆಯುತ್ತೆ, ಬಂಗಾರ ಕೊಟ್ರೆ ಅದು ಕಳೆಯುತ್ತೆ. ಇದ್ಯಾವುದು ಶಾಶ್ವತವಲ್ಲ. ಶಾಶ್ವತವಿರೋದು ಅಂದ್ರೆ ಒಂದೇ ಇದೆ. ಏನದು? ನೋಡಿ, ನಿಮ್ಮ ಕೈ ಹಿಡಿದು ನಿಮ್ಮ ಚರಣದಾಸ ಬೇಕೆಂಬ ಅಮರ ಪ್ರೀತಿ. ಆ ಅಮರ ಪ್ರೀತಿಯಲ್ಲಿ ನಿನ್ನ ಕೈ ಹಿಡಿದು ಬೆರೆದ್ರೆ ಅಷ್ಟೇ ಸಾಕು. ಎಂತಹ ದುಸ್ತರವಾದ ಮಾತನ್ನು ಕೇಳಿದರೆ ನಿರ್ಲಜ್ಜೆ. ನೀನೊಬ್ಬಳು ದಯಾಗುಣದ ಹೆಣ್ಣೆಂದು ತಿಳಿದು ನಿನಗೆ ಮಾತು ಕೊಟ್ಟೆ, ಆದರೆ ನೀನು ಹೆಣ್ಣಲ್ಲ, ರಾಕ್ಷಸಿ. ನಿನ್ನ ತಾಯಿಯವರು ಮಾಡುತ್ತಾ ಬಂದಿರುವ ಈ ಕಾಯಕವನ್ನು ನೀನು ನಡೆಸುವ ವೇಷ ಹೆಣ್ಣೆ ಸರಿಯಾದೆ. ಧರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮ ಪಾಲನೆ ಮಾಡುತ್ತಾ ಬಂದಿರುವ ನೀವು ಒಂದು ಹೆಣ್ಣನ್ನು ಉದ್ಧರಿಸೋದು ನಿಮ್ಮ ಕರ್ತವ್ಯ. ಆ ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ತರದೆ ದಯವಿಟ್ಟು ನನ್ನ ಆಸೆನ ಪೂರೈಸಿ ದೇವರನ್ನ ಸತ್ಯ ಅಂತ ಸ್ವೀಕಾರ ಮಾಡಿ. ಧರ್ಮ ದೇವತೆಯಂತಹ ನನ್ನ ಮಡದಿ ನನ್ನ ಮನೆಯಲ್ಲಿದ್ದರು ನಾನಿನ್ನ ಕೈ ಹಿಡಿಯಲೆ? ಊರನ್ನೇ ಆಳಿ ನ್ಯಾಯ ತೊಲಗಿಸುವ ಈ ಶೂರ ನಿನ್ನಂತ ಹೇಸಿ ಹೆಣ್ಣಿನ ಕೈ ಹಿಡಿದು ಅಧರ್ಮದ ಅಡಿಪಾಯ ಹಾಕಲೆ? ಹೆಜ್ಜೆ ಇದೆಂದಿಗೂ ಸಾಧ್ಯವಿಲ್ಲ. ನನ್ನದು ಧರ್ಮಕ್ಕೆ ದಾರಿ ತೋರಿಸುವ ಧರ್ಮ ತುಂಬಿದ ಮನೆ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳಲಿದ್ದ ಇಡೀ ನಾಡಿಗೆ ಗೊತ್ತಿದೆ. ಯಾಕಂದ್ರೆ ನೀವು ಕೊಟ್ಟ ಮಾತಲ್ಲಿ ಅಮೃತ ಇರ್ತದೆ ಹೊರತು ವಿಷ ಇರೋದಿಲ್ಲ. ಇದೆಂತಹ ಸಿಡಿಲಿನ ಮಾತು! ಈ ಸಿಡಿಲಿನ ಆರ್ಭಟದ ಸಪ್ಪಳಕ್ಕೆ ಕಮರಿ ಕುಪ್ಪಳಿಸಿ ಹೋಗುತ್ತಿವೆ ಅಲ್ಲ ನನ್ನ ನ್ಯಾಯದ ಉಸಿರು. ರಂಜನಾ ರಂಜನಾ ರಂಜನಾ, ಎಂತಹ ಮೋಸದ ತಿರುವಿನಲ್ಲಿ ಸುತ್ತಿದೆ ನನ್ನನ್ನು. ಯಾಕೆ ತಡಬಡ್ತಾ ಇದ್ದೀರ ನನ್ನ ರಾಜ? ನಿಮ್ಮ ಗಂಡೆಂಬ ತಾಕತ್ತಿನ ಮುಂದೆ ತಂಡೆ ಹಣ್ಣಿನಂತ ಹೆಣ್ಣೆ ಬಂದು ನಿಂತರೂ ಸಹಿತ ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ. ಎಲ್ಲಿದೆ ನಿಮ್ಮ ಗಂಡೆದೆಯ ನ್ಯಾಯದ ಮಾತು? ರಂಜನಾ, ನೀನು ಯಾರಿಗೆ ಯಾವ ಮಾತನ್ನು ಬಗುತ್ತಾ ಇದ್ದೀಯ ಅಂತ ಚೆನ್ನಾಗಿ ಯೋಚನೆ ಮಾಡಿ ಮಗಳು. ಏನಾದಿದ್ದಾರೆ ಏನು ಪ್ರಾಣ ಹೊಡಿತೀರಾ ಇಲ್ಲ ಮಾನ ಕಡಿತೀರಾ? ಇದಕ್ಕಿಂತ ಹೆಚ್ಚಿನದು ಏನ್ರಿ ನೀವು ಮಾಡೋದಕ್ಕೆ ಸಾಧ್ಯ?
ನೋಡಿ, ಸುಮ್ಮನೆ ಮಾತಾಡಬೇಡಿ. ಆದಷ್ಟು ಬೇಗ ನನ್ನ ಆಸೆಯನ್ನ ಪೂರೈಸಬನ್ನಿ. ಬೇಡ ರಂಜನಾ, ಬೇಡ. ನೀನು ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗೆ ಮಾಡಿ ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ ರಂಜನಾ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುವೆ. ನೀನು ನನ್ನ ತಂಗಿಯ ಸಮಾನ. ನಿನಗೆ ಪ್ರೀತಿಯಿಂದ 10 ತೊಲೆ ಚಿನ್ನ ಕೊಡುವೆ. ಅದನ್ನು ತೆಗೆದುಕೊಂಡು ಹೋಗಿಬಿಡು. ತಂಗಿ ಆಗ್ಬೇಕಾಗಿದ್ದು ನಾನು ನಿಮಗಲ್ಲ, ರಾಜ ರಘುವರ್ಮನಿಗೆ. ನೋಡಿ, ನಿಮಗೋಸ್ಕರ ನನ್ನ ಎದೆ ಬೆರೆದು ಪ್ರೇಮದ ಸಾಗರ ಉಕ್ಕಿ ದಡ ಸೇರಿ ಬೀಸುತ್ತಿದೆ. ಒಂದು ಹೆಣ್ಣು ನಿಮ್ಮ ಮುಂದೆ ಬಂದಂತ ಸೇರಿದ ಈ ರೀತಿ ಷಟಕ ತೋರಿಸ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಪುರುಷತ್ವ ಇಲ್ವೇ? ಹೇಳಿ ಹೇಳಿ ರಾಜ, ಹೇಳಿ. ಯಾಕೆ ನನ್ನೊಡೆಯ, ಯಾಕೆ ಮೌನ? ನನ್ನ ಕೈ ಹಿಡಿದರೆ ನಿಮ್ಮ ಮಾನ ಹೋಗುತ್ತಂತ ಭಯವೇ ನಿನಗೆ? ಹೌದು. ಯಾಕೆ? ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತು ಅದು ಧರ್ಮ ಪತ್ನಿ ಒಬ್ಬಳೆ. ಅದಕ್ಕೆ ಅನ್ನೋದು ಏಕಪತ್ನಿ ಅಂತ. ಹಾಗಾದ್ರೆ ದೇವರೆಸ್ಕೊಂಡಿರುವ ಆ ಶ್ರೀಕೃಷ್ಣನಿಗೆ 16,108 ಜನ ಹೆಂಡಂದರಿದ್ದರು, 8 ಜನ ಪಟ್ಟ ಧರಿಸಿರಿದ್ರು. ಆ ಶಿವನಿಗೆ ಪಾರ್ವತಿ ಇದ್ರು ಕೂಡ ಗಂಗೆ ಗೌರಿಯನ್ನ ಮಾಡಿಕೊಂಡ. ಉತ್ತರ ಮತ್ತೆ ಈ ಮೌನ ಸರಿಯಲ್ಲ ನನ್ನ ರಾಜ. ನಿನ್ನ ಹಾಗೆ ಇಟ್ಕೊಂಡ್ರೆ ಈ ಜನ ನನ್ನನ್ನ ಸೋಳೆ ಅಂತ ಹಿಂದೆ ಮಾತಾಡ್ತಾರೆ. ಅದೇ ನನ್ನನ್ನ ಕಟ್ಕೊಂಡ್ರೆ ನಿಮ್ಗೆ ಯಾರೇನಂತಾರೆ? ಈ ಜಗತ್ತಿನಲ್ಲಿ 2 ಹೆಂಡ್ರು ಇದ್ದವರು ಯಾರು ಇಲ್ವಾ? ಹೇಳಿ. ಇದೆಂತಹ ಕಠೋರ ಪ್ರಸಂಗವಿದು. ಈಗೇನು ಮಾಡಲಿ? ಹಸಿದು ಬಂದವಳಿಗೆ ಉಣಬಡಿಸಿ ಮಡದಿ ಅಂತ ಸ್ವೀಕರಿಸಿಕೊಳ್ಳಲಿ? ಇಲ್ಲ. ಇಬ್ಬರೆಂಡರಾದರೆ ತಪ್ಪೇ. ಹೇಳುವುದೇ ಹೇಳು. ತಪ್ಪಿಲ್ಲ ಮೂಡ, ತಪ್ಪಿಲ್ಲ. ಹಸಿದು ಬಂದವಳಿಗೆ ತುಷೆ ನೀಡಿ ಆಶ್ರಯ ಕೊಟ್ಟರೆ ಅದು ಶುದ್ಧ. ತಪ್ಪಿಲ್ಲ. ಹೌದು ಹೌದು, ನಾನು ಇವಳಿಗೆ ತಾಳಿ ಕಟ್ಟಿ ನನ್ನ ಮಡದಿ ಅಂತ ಸ್ವೀಕರಿಸಿಕೊಳ್ಳಲೇಬೇಕು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನಾಗಿ ಜಗ ಬೆಳಬೇಕಾದ ನೀನು ಈ ದುಷ್ಟಚಕಾರಿ ಹಿಡಿದರೆ ನ್ಯಾಯ ನೀಡುವ ದೇವರೇ ದಾರಿ ತಪ್ಪಿದಂತೆ ಆಗಿ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗುವುದು ಬೇಡ. ಇವಳನ್ನು ಬೇಗ ತಳ್ಳಿ ಹಾಕು. ಹೌದು ಹೌದು, ನಾನೇ ಕೆಲಸ ಮಾಡಿದರೆ ಮಾಡಿಕೊಂಡ ಮನದಿಗೆ ಮೋಸ ಮಾಡಿದ್ದಲ್ಲದೆ ಈ ನಾಡ ಜನತೆಗೂ ಮೋಸ ಮಾಡಿದಂತೆ ಸರಿ. ನಾನಿವಳನ್ನು ನೂಕಲೇಬೇಕು. ನನ್ನದು ಧರ್ಮ ತುಂಬಿದ ಮನೆ. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿಯಿಲ್ಲ. ಈಗ ನಿನ್ನವಳನ್ನು ಹೊರಗಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತತ್ತೀಯ? ನಿನ್ನ ಅಮೃತ ನೋಡಿ ಹಾಳು ಮಾಡಿಕೊಳ್ತೀಯ? ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೀಯಾಳಿಸಿಕೊಳ್ತೀಯ? ಬೇಡ. ಹೌದು ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ಕೊಟ್ಟ ಮಾತಿನಂತೆ ನಡೆದು ಮುಂದೆ ನನ್ನ ಧರ್ಮ ತುಂಬಿದ ಮನೆಗೆ ಈ ನನ್ನ ಸಿಡಿಲಿನ ಬಿತ್ತಿಗೆ ನನ್ನ ಪ್ರೀತಿಯ ಮುತ್ತು ಒಡೆಯುವುದೇ? ಹೇಳುವುದೇ ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಒಡೆದರೂ ಮತ್ತೊಂದು ಮುತ್ತು ಇರುವುದಿಲ್ಲವೇ ನಿನಗೆ? ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡುತ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದ ಹೆಣ್ಣಿಗೆ ಆಶ್ರಯ ಕೊಡು, ಆಶ್ರಯ ಕೊಡು. ಹೌದು ಹೌದು, ನಾನು ಇವಳಿಗೆ ಆಶ್ರಯ ನೀಡಲೇಬೇಕು. ಅದುವೇ ನಿಜವಾದ ಮಾನವ ಧರ್ಮ. ಯಾಕೆ ನನ್ನ ರಾಜ, ಯಾಕೆ ರೀತಿ ಬಡಬಡಿಸ್ತಾ ಇದ್ದೀರಾ? ನೋಡಿ, ಕಾಮದಿಂದ ಮಧ್ಯ ನಿಂತಿರುವ ಈ ಪುಷ್ಪದಲ್ಲಿ ದುಂಬೆಯಾಗಿ ರಸವನ್ನು ಹೀರುವ. ಆಯ್ತು ರಂಜನಾ, ಆಯ್ತು. ಈ ಮುಂಜಾನೆಯ ಮಂಜಿನಲ್ಲಿ ತೇಜು ಪುಂಜವಾಗಿ ಕಾಣುವ ನಿನ್ನನ್ನು ತುಂಬಿಸಿ ಅಂದಿಸುವಾಗ ಎನ್ನ ತೋರುತ್ತಿದ್ದೇನೆ. ರಂಜನಾ, ಇಂದಿನಿಂದ ನಿನ್ನನ್ನು ನನ್ನ 2ನೇ ಮಡದಿಯಂತೆ ಗಾಂಧರ್ವ ರೀತಿಯಲ್ಲಿ ನನ್ನ ಮಡದಿ ಅಂತ ಸ್ವೀಕರಿಸಿದರು. ಆಯ್ತು. ಚಂದ್ರನ ಹಿಂಬಾಲಿಸಿದ ನಕ್ಷತ್ರದಂತೆ ನಾನೆಂಬನ್ನು ಹಿಂಬಾಲಿಸಿ ನಿಮ್ಮ ಬಾಳಿಗೆ ಬೆಳಕು ನೀಡುವೆ.
La